ಏನಿಲ್ಲ ಸರ್, ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿರ್ತಾರೆ. ನಾವು ಟ್ರೇಲರ್ ಇತ್ತು ಅಂದರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೇಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಐ ಥಿಂಕ್ ಬ್ಯಾಂಗ್ಳೂರ್ ಬಂದರೆ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬ ರ್ಯಾಪಿಡಾಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೇಲರ್ ಇಂಚೂರು ರಿಲೀಸ್ ಹತ್ರಕ್ಕೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದ್ದಿತ್ತು. ಟ್ರೇಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೇಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದ್ರು. ಟ್ರೇಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ಹಂಗೆ ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟಾಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದ್ದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೇಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್ ಇರುತ್ತೆ. ಅದು ಬಿಟ್ಟರೆ ಏನು ಟ್ರೇಲರ್ ಇದ್ದಿದ್ದು 100% ಕನ್ಫರ್ಮ್ ಇತ್ತು ಫಸ್ಟಿಂದ. ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ ಸೋಮವಾರ. ಸೊ ಈ ಎರಡು ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬ್ಯುಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ ಗಮನಿಸಿದಾಗ ಫಸ್ಟ್ ಹಾಫು ಒಂಥರ ಇತ್ತು ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಸೆಕೆಂಡ್ ಹಾಫು ಇವಾಗ ಸೆಕೆಂಡ್ ಹಾಫಿಂದ ನೀವು ಸ್ಟಾರ್ಟ್ ಮಾಡಿದ್ದೀರ ಟೆಕ್ರಾ ಮೂಲಕ. ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿರೋದು. ನಾವು ಒಂದಿಷ್ಟು ಕಡೆ ಕೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತೀರ, ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಜನಕ್ಕೆ ನಿಮ್ಮ ಸಿನಿಮಾ ನೋಡೋ ಮುಖಾಂತರ? ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರಲ್ಲ ಸರ್, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ದಂಗೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ. ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು, ಕನ್ಸಿಸ್ಟೆಂಟಾಗಿ ಕೊಡಬೇಕು. ಅದು ಒಂದೊಂದು ಸತಿ ಏರ್ಪೇರ್ಗಳು ಆಗಿದೆ, ಹೌದು. ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬ ಇರುತ್ತೆ ಸರ್. ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತಲ್ಲ, ಅದನ್ನೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಇಲ್ಲ. ಅಂದರೆ ಇನ್ ದ ಸೆನ್ಸ್, ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡಿದ್ರೆ ಭಾಳ ಬೇರೆ ಥರದ್ದು ಇದಾಗುತ್ತೆ. ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ಇಯರ್ ನೀವು ಅದು ಬಿಟ್ಟರೆ 23, 22, 21 ಅಲ್ಲೆಲ್ಲ ಥ್ರೂ ಔಟ್, ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24ಅಲ್ಲಿ ಸ್ಟಾರ್ಟಿಂಗ್ 6 ಮಂತ್ಸ್ ಯಾವುದು ಯುವ ಬಂದಿತ್ತು ಫಸ್ಟಲ್ಲಿ, ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಮೇ ನಾಟ್ ಬಿ. ಅದೇನಾಯಿತು ಅಂದರೆ ಆಗಸ್ಟಿಂದ ಹೋದ ವರ್ಷ ಭೀಮಾಯಿಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ 3 ವೀಕ್ಸ್ಗೆ ಒಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ. ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಭೈರತಿ ರಣಗಲ್ ಬಂತು, ಕೃಷ್ಣ ಪ್ರಣಯಂ ಸಖಿ ಬಂತು, ಭೀಮಾ ಬಂತು, ಬಗೀರ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 ಮಂತ್ಸ್ ಸ್ಟ್ರೈಟಾಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವರಾಗಲಿ ಸಿನಿಮಾ ಆಚೆ ನೋಡೋರು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನೋ ಹೋದ ವರ್ಷ ಆಗಿಲ್ಲ, ಈ ವರ್ಷನೂ ಆಗಿಲ್ಲ. ಬಟ್ ಐ ಥಿಂಕ್ ಹೋಗ್ತಾ ಸಿಗುತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ. ಹಂಗೆ ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ರೆಡ್ ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಿಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ 25 ಅಂತ ಹೇಳಿದ್ದಾರೆ. ಸೊ ಅದೇ ಥರ ಎಲ್ಲ ಪಿಕ್ಚರು ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷವೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆ ಲಾಸ್ಟ್ 6 ಮಂತ್ಸ್ ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ. ಈಗ ಮಾದೇವ ಆಗಲಿಲ್ವ ಸರ್, ಅದು ಮಾದೇವ ಆಯಿತು, ತುಂಬ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗು ಚೂಮಂತ ತುಂಬ ಚೆನ್ನಾಗಾಯಿತು. ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ ಬೆರಳಿಕೆ ಮಾತ್ರ ಆಗ್ತಾ ಇದೆ 130 ಸಿನಿಮಾಗಳಲ್ಲಿ. ಬಟ್ ಯುವಕರಿಗಾಗಲಿ ನಿರ್ದೇಶಕರಿಗಾಗಲಿ ನಿಮಗಾಗಲಿ ಜವಾಬ್ದಾರಿ ಜಾಸ್ತಿ ಇದೆ ಇವಾಗ. ಯಾಕಂದರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ, ಜನ ಥಿಯೇಟ್ರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತೆಲ್ಲ ಕೇಳಿ ಬರ್ತಾ ಇದೆ. ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರಾ ಸರ್ ಕನ್ನಡ ಇಂಡಸ್ಟ್ರಿಗೆ?
ಸರ್ ಎವ್ರಿ ಸಿನಿಮಾ ವಿ ಡೂ ವಿತ್ ದ ಸೇಮ್. ಅದೊಂದು ಏನು ಎಫರ್ಟ್ ಹಾಕ್ಬೇಕು, ಏನು ಇದು ಹಾಕ್ಬೇಕು ಮಾಡೇ ಮಾಡ್ತೀವಿ. ಒಳ್ಳೆ ಸಿನಿಮಾ ಕೆಲವೊಂದು ಟೈಮಲ್ಲಿ ಆಗಲ್ಲ, ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ. ಬಟ್ ಬೆರಳಿಗೆ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್. 130 ಫಿಲ್ಮ್ಸ್ 200 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ. ಬಟ್ ಅದ್ರಲ್ಲಿ ಒಂದು 10% ಸಕ್ಸಸ್ ರೇಟ್ ನೋಡ್ಬೋದು. ಅದು ನಮ್ದಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದೇ. ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತಗೋತಾರೆ ಅವರೇ. ನಮ್ಗೆ 100% ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ 3 ಜನನು ಅಂದರೆ ಪ್ರೊಡಕ್ಷನ್ ಹೌಸ್ 3, ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್. 3 ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು. ಯಾಕಂದರೆ 3 ಪ್ರೊಡಕ್ಷನ್ ಹೌಸ್ಗೂ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ. PRK ದೊಡ್ಡ ಬ್ಯಾನರು, ಜಯಣ್ಣ ಅವರು ತುಂಬ ವರ್ಷದಿಂದ 25 ವರ್ಷದಿಂದ ಇರೋದು. ಈಗ ನಾವು ಲಾಸ್ಟ್ 7-8 ಇಯರ್ಸಿಂದ KRG ಇರೋದು. ಜೊತೆಗೆ ರೋಹಿತ್ ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು. ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್? ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು, ಪಾಸ್ ಆಯಿತು. ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ? ಸೇಮ್ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್. ಏನಂತಾರೆ, ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್, ಪ್ರಿವಿಲೇಜ್ಡ್. ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿ ಮೋಸ್ಟ್. ಅದು ಅವರು ಇದನ್ನು ತೋರಿಸ್ತಾರೆ. ನನಗೆ ಏನಕ್ಕೆ ಪ್ರಿವಿಲೇಜ್ ಅಂತ ಅಂದರೆ, ಯಾರು ಪ್ರಿವಿಲೇಜ್ ಇಲ್ಲ ಸರ್. ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು. ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ಸ್ ದಿ ಮೋಸ್ಟ್. ಒಂದು ಸಿನಿಮಾ ಫಸ್ಟ್ ಸಿನಿಮಾ ಆದಮೇಲೆ ಅದು ತೋರಿಸ್ಬೇಕಲ್ಲ. ಒಂದು ಸಿನಿಮಾ ಇಲ್ಲ ಅಂದರೆ ಬರ್ದಾಕ್ಬಿಡ್ತಾರೆ. ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ 1 ಮ್ಯಾಚ್ ಆಡ್ಬಿಟ್ಟು ಇನ್ನೊಂದಲ್ಲ 1 ಮ್ಯಾಚ್ ವಂಡರ್ ಅಂದಂಗೆ. ಈಸ್ ಹಿಯರ್ ಟು ಸ್ಟೇ. ಅವ್ರು ಇಲ್ಲಿ ಇದ್ದೇ ಇರ್ತಾರೆ. ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ. 3 ಜನಕ್ಕೂ ಪ್ರೊಡ್ಯೂಸರ್, ಡೈರೆಕ್ಟ್ರು, ಹೀರೋಗೆ ಎಲ್ಲರಿಗೂ ಅದಷ್ಟೇ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದ್ವಿ ಸರ್, ಆ ಒಂದು ಗ್ಯಾರಂಟಿ ನಮಗೂ. ರೋಹಿತ್ ಸರ್, ನಾನು ಇದಕ್ಕೆ ಕೇಳ್ಪಟ್ಟೆ, ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು